ಹಳೇ ಬೀಡಿನಿಂದ 3 ಕಿಲೋಮೀಟ್ರು ಶಾಂತಿನಾಥ ಬಸದಿ ಮತ್ತು ಪಾರ್ಶ್ವನಾಥ ಬಸದಿಯ ಸಮೀಪದಲ್ಲೇ ಇರುವಂತಹ ಮತ್ತೊಂದು ಅದ್ಭುತವಾದಂಥ ದೇವಾಲಯ ನಮ್ಮ ಕೇದಾರೇಶ್ವರ ದೇವಾಲಯ. ಹೊಯ್ಸಳರು ಕೆತ್ತಿದಂತಹ ಮತ್ತೊಂದು ಅದ್ಭುತಗಳಲ್ಲಿ ಇದು ಕೂಡ ಒಂದು. ನೋಡೋಣ ಬನ್ನಿ. ಎಷ್ಟನೇ ವರ್ಷದಪ್ಪ ಇದು? 1221. ಶಿವನಿಗಾಗಿ ನಿರ್ಮಿಸಲಾಗಿರುವ ಈ ತ್ರಿಕೂಟ ದೇವಾಲಯ ನಿರ್ಮಾಣ ಕ್ರಿಸ್ತಶಕ 13ನೇ ಶತಮಾನದ ಪೂರ್ವಾರ್ಧ ಹೊಯ್ಸಳರ ಅರಸ 2ನೇ ನರಸಿಂಹ ಶಾಸನವೊಂದರಲ್ಲಿ ಕ್ರಿಸ್ತಶಕ 1221 ನಿರ್ಮಾಣಗೊಂಡಿರುವ ದೇವಾಲಯ. ಕೇದಾರೇಶ್ವರ ದೇವಾಲಯವು ಹಳೇಬೀಡಿನಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ಹಬ್ಬಬ್ಬ, ಕೆತ್ತನೆ ಭರ್ಜರಿಯಾಗಿದೆ ಇದು. ಹೊಯ್ಸಳ ರಾಜನಾದ 2ನೇ ವೀರಬಳ್ಳಾಳ ಮತ್ತು ಇವನ ರಾಣಿ ಕೆತಲಾದೇವಿ ಈ ದೇವಾಲಯವನ್ನು ಕ್ರಿಸ್ತಶಕ 1173 ರಿಂದ 1220 ನಿರ್ಮಿಸಿರುತ್ತಾರೆ. ಓಪನ್ ಇದೆಯಾ? ಇಲ್ಲಪ್ಪ, ಬಂದಾಗ ಓಪನ್ ಇಲ್ಲ. ಇದೇ ಫಸ್ಟ್ ಬರ್ತಾ ಇರೋದು. ಓ ಇಲ್ಲ ನೋಡಿ, ಇದು ಬಾಗಿಲು ಹಾಕ್ಬಿಟ್ಟಿರ್ತಾರೆ ಸಾಮಾನ್ಯವಾಗಿ ಯಾವಾಗಲೂ. ಹಬ್ಬಬ್ಬಬ್ಬ, ಏನು ಕಂಬಗಳು ಸ್ವಾಗತ ಕೊಡುತ್ತೆ. ಎಷ್ಟು ಚೆನ್ನಾಗಿ ಕೆತ್ತಿದಾರಲ್ಲ. ಜಾಲಾಂಧ್ರಗಳು ನೋಡಿ, ಇವೆಲ್ಲ ಜಾಲಾಂಧ್ರಗಳು. ಬಬ್ಬಬ್ಬ, ಕಾರ್ನಿಂಗ್ಸ್ ಭಾಳ ಚೆನ್ನಾಗಿದೆ, ತುಂಬ ಕುಸುರು ಕಲೆ. ಇದು ತ್ರಿಕೂಟಾಚಲನ ನೋಡಿ, ಹಿಂಗೆಲ್ಲ ಮಾಡಿದ್ದಾರೆ. ಭಾಳ ವರ್ಷಗಳಿಂದನೇ ಬರ್ದಿರೋದು. ಇದೆಲ್ಲ ಮಾಡಬಾರ್ದು ಹಂಗಂದ್ರೆ ಅದೇನೆ. ಇದು ಅಂತರಳ, ಇದು ಗರ್ಭಗುಡಿ. ಹರ ಹರ್ ಮಹಾದೇವ್. ಇಲ್ಲಿ ಕಲ್ಲಿನ ಗೋಡೆಗಳ ಮೇಲಿನ ಶಿಲ್ಪಗಳ ಮಹಾಭಾರತ, ರಾಮಾಯಣ ಮತ್ತು ಭಾಗವತ ಪುರಾಣಗಳು ಶಿಲ್ಪಗಳ ಕೆತ್ತನೆ ನೋಡಬಹುದಾಗಿದೆ. ವಾಸ್ತು ಕೇದಾರೇಶ್ವರ ದೇವಸ್ಥಾನ. ನಿಜವಾಗ್ಲೂ ಇಲ್ಲಿ ಬೆಳಕಾಗೇ ತೆಗ್ದಿದ್ದಾರೆ. ಬಾಳೆ ದಿಂಡೊಂದು ಹೂವಿದೆಯಲ್ಲ, ಆ ಥರ ಇದೆ ಸ್ಟ್ರಕ್ಚರು. ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿರೋದಿದ್ದಾರೆ ಕಣ್ರಿ, ನೃತ್ಯ ಮಾಡ್ತಿರೋದು. ಕೇದಾರೇಶ್ವರ ದೇವಾಲಯ ಹಳೇಬೀಡಿನಲ್ಲಿ ನೋಡಿ, ಇಲ್ಲಿ ಎಷ್ಟು ಅದ್ಭುತವಾದ ಕೆತ್ತನೆ. ಆನೆ, ಆಮೇಲೆ ಕುದುರೆ, ಆಮೇಲೆ ಲತಾಬಳ್ಳಿಗಳು, ಆಮೇಲೆ ಸಿಂಹ, ಮತ್ತೆ ಲತಾಬಳ್ಳಿಗಳ ಪಟ್ಟಿಕೆ, ಆಮೇಲೆ ಪುರಾಣದ ಕಥೆಗಳು, ಆಮೇಲೆ ಮಕರ ತೋರಣ, ಆಮೇಲೆ ನವಿಲು, ಹೀಗೇನೆ ಆಮೇಲೆ ವಿಗ್ರಹಗಳು, ಮೇಲೆ ಜಾಲಾಂಧ್ರ ಕಿಟಕಿಗಳು. ಎಷ್ಟು ಚಂದ ಉಂಟು. ಗೋಪುರ. ಇಲ್ಲಿ ಕೈಲಾಸ ಪರ್ವನ ಎತ್ತಿರುವ ರಾವಣ. ಮಕರ ಪ್ರಣಾಳ.
ಹ್ಞೂ